ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಂಧ್ರದ ಅನ್ನಮಯ್ಯ ಜಿಲ್ಲೆಯಲ್ಲಿ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಅಬೂಬಕರ್ ಬಂಧಿಸಿದ ತಮಿಳುನಾಡು ಪೊಲೀಸರು ಬಾಂಬ್ ಬ್ಲಾಸ್ಟ್ನಲ್ಲಿ ಈತನ ಕೈವಾಡದ ಬಗ್ಗೆ ಸಾಕ್ಷ್ಯ ಸಿಕ್ಕಿತು. ಬಾಂಬ್ ತಯಾರಿಯಲ್ಲಿ ಪರಿಣಿತಿ ಹೊಂದಿದ್ದ ಅಬೂಬಕರ್ 1995ರಿಂದಲೇ ಹಲವು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. 30 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಅಬೂಬಕರ್ ದೇಶದ ಹಲವು ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆರೋಪವಿತ್ತು. ಪ್ರಮುಖ ಹಿಂದೂ ಮುಖಂಡ ಕೊಲೆಯಲ್ಲಿ ಈತನ ಪಾತ್ರ ಇದೆ ಅನ್ನುವಂಥ ಆರೋಪ ಕೂಡ ಇದೆ. ಸದ್ಯ 30 ವರ್ಷಗಳ ಬಳಿಕ ಆರೋಪಿಯನ್ನ ಬಂಧಿಸಿದ್ದಾರೆ ಇದೀಗ ಪೊಲೀಸರು. ನೋಡಿ, 2013ರ ಮಲ್ಲೇಶ್ವರಂನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇತ್ತು. ಏಪ್ರಿಲ್ 17, 2013ರಂದು ಬೆಳಗ್ಗೆ 10:30 ಸುಮಾರಿಗೆ ಈ ಸ್ಫೋಟ ಸಂಭವಿಸಿತು. ಅವತ್ತು ಮಲ್ಲೇಶ್ವರಂನಲ್ಲಿರುವಂಥ ಬಿಜೆಪಿ ಕಚೇರಿ ಬಳಿಯ 11ನೇ ಕ್ರಾಸ್ನಲ್ಲಿರುವಂಥ ಜಗನ್ನಾಥ ಭವನದ ಬಳಿ ಈ ಸ್ಫೋಟ ಸಂಭವಿಸಿತು. ಇದರಲ್ಲಿ ಕನಿಷ್ಠ ಒಂದು 16 ಜನರು ಗಾಯಗೊಂಡಿದ್ರು. ಅದರಲ್ಲಿ 11 ಜನರು ಪೊಲೀಸರೇ ಅನ್ನೋದನ್ನು ಹೇಳಲಾಗಿತ್ತು. ಮೋಟಾರು ಸೈಕಲ್ನಲ್ಲಿ ಬಾಂಬನ್ನು ಅಳವಡಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ಅದಾದ್ಮೇಲೆ ತನಿಖೆಯನ್ನು ನಡೆಸಲಾಗಿತ್ತು. ಈ ತನಿಖೆಗೆ ಸಂಬಂಧಪಟ್ಟಂತೆ ಕೊಯಮತ್ತೂರಿನ ಕೆಲವರನ್ನ ಬಂಧಿಸಲು ಕೂಡ ಆಗಿತ್ತು. ಇದೀಗ ಈತನ ಬಗ್ಗೆ ಕೂಡ ಸುಳಿವು ಸಿಕ್ಕಿತ್ತು, ಸಾಕ್ಷಿಗಳು ಸಿಕ್ಕಿತ್ತು. ಈ ಪ್ರಕರಣದಲ್ಲಿ ಈತ ಮೇನ್ ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಮತ್ತೆ ಕೇವಲ ಈತ ಈ ಪ್ರಕರಣದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಈತನ ಪಾತ್ರ ಇದೆ ಅನ್ನೋದನ್ನು ಹೇಳಲಾಗಿತ್ತು. ಹಾಗಾಗಿ ಈತನಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇತ್ತು. ಇದೀಗ ಸದ್ಯ ತನಿಖೆಯನ್ನು ನಡೆಸ್ತಾ ಇರುವಂತವರು ಇದೀಗ ಅಬೂಬಕರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನು ನಡೆಸ್ತಾರೆ. ಈ ತನಿಖೆಯಲ್ಲಿ ಇನ್ನೂ ಏನೆಲ್ಲ ಸ್ಫೋಟಕ ಮಾಹಿತಿಗಳು ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಹೇಗೆ ತನಿಖೆ ನಡ್ಕೊಂಡು ಬಂತು, ಕೊನೆಯದಾಗಿ ಈತನ ಸುಳಿವು ಸಿಕ್ಕಿದ ಹೇಗೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿಸುವಲ್ಲಿ? ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಾವೇನು ಹಿಂದೆ ನೋಡಿದ್ವಿ. ಈ ಪ್ರಕರಣವನ್ನ ಗಮನಿಸ್ತಾ ಹೋದ್ರೆ ನಮ್ಗೆ ಆ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ರೆ ಈತ ತಲೆಮರೆಸಿಕೊಂಡಿದ್ದ. ಅದನ್ನ ಇದೀಗ ಏನು ತಮಿಳುನಾಡಿನಲ್ಲಿ ಈತನ ಬಂಧನವನ್ನು ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಅಬೂಬಕರ್ ಏನು ಬಂಧಿತ ಆರೋಪಿ, ಶಂಕಿತ ಉಗ್ರ, ಸುಮಾರು 30 ವರ್ಷಗಳಿಂದಲೂ ಕೂಡ ಈತ ತಲೆಮರೆಸಿಕೊಂಡಿದ್ದ. 2013 ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಯ್ತು, ಅದರಲ್ಲಿ ಈತನ ಕೈವಾಡ ಇದೆ ಅಂತ ಹೇಳಿ ಏನು ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ, ಎನ್ಐಎ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳು ಸಿಕ್ಕಿದ್ವು. ಅದನ್ನ ಆಧಾರವಾಗಿಟ್ಕೊಂಡು ಕೂಡ ಇದಕ್ಕೂ ಹಿಂದೆ ಕೂಡ ಆತನ ಮೇಲೆ ಸಾಕಷ್ಟು ಪ್ರಕರಣಗಳಿದ್ವು. ಅಂದ್ರೆ ಸುಮಾರು 1995ರಿಂದಲೂ ಕೂಡ ಈತ ಏನು ಆಕ್ಟಿವ್ ಆಗಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ದೇಶದ ಹಲವು ಕಡೆ ಬಾಂಬ್ ಬ್ಲಾಸ್ಟ್ ಮತ್ತು ಪ್ರಮುಖ ಹಿಂದೂ ಪರ ಸಂಘಟನೆ ಪ್ರಮುಖ ಮುಖಂಡಗಳೇನಿರ್ತಾರೆ ಅವರನ್ನ ಹತ್ಯೆ ಮಾಡುವಂತ ಪ್ರಕರಣಗಳಲ್ಲಿ ಈತನ ಕೈವಾಡ ಇದೆ. ಈತ ಪ್ಲಾನಿಂಗ್ ಮತ್ತು ಎಕ್ಸಿಕ್ಯೂಟಿವ್ ಅನ್ನು ಮಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲಾ ತಯಾರಿಗಳನ್ನ ಮಾಡಿಕೊಡ್ತಿದ್ದಂತ ಆರೋಪಗಳು ಕೂಡ ಇರುವಂತದ್ದು. ಇನ್ನು ಈತನ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಈತ ಮೂಲತಃ ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯವನು. ಅಲ್ಲಿ ಈತ ಇದ್ದ. ಸೊ ಅಲ್ಲಿಯ ಮೂಲದವನು. ಯಾವಾಗ ಈ ಶಂಕಿತ ಉಗ್ರರ ಜೊತೆ ಈತ ಸೇರ್ಕೊಂಡು ಇನ್ನು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾನೆ. ಇದಾದ ನಂತರ ದೇಶದ ಬೇರೆ ಬೇರೆ ಕಡೆ ಹಲವು ಕಡೆ ಈತ ತಲೆಮರೆಸ್ಕೊಂಡಿರ್ತಾ ಇದ್ದ. ಸದ್ಯ ಇದೀಗ ತಮಿಳುನಾಡು ಉಗ್ರ ನಿಗ್ರಹ ಪಡೆ ಏನಿದೆ ಇವರು ಆರೋಪಿಯನ್ನ ಬಂಧಿಸಿರುವಂತದ್ದು. ಬಂಧಿಸಿ ಹಿಂದೆ ಇರುವಂತ ಪ್ರಕರಣಗಳೇನಿದೆ, ಯಾವ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಏನ್ ಸಿಕ್ಕಿದ್ವು ಆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು, ಅಂದ್ರೆ ಈಗ ಈತನ ಅವರು ಬಂಧನ ಮಾಡಿದ್ರೆ ಇದಾದ ನಂತರ ಉಳಿದ ಪ್ರಕರಣವನ್ನು ಕೂಡ ಆಯಾ ತನಿಖಾ ಅಧಿಕಾರಿಗಳೇನಿರ್ತಾರೆ ಅವರು ಈತನನ್ನ ಒಂದು ಬಾಡಿ ವಾರೆಂಟ್ ಗಳನ್ನ ಪಡ್ಕೊಂಡು ಈತನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಇರ್ತದೆ. ಒಟ್ಟಾರೆಯಾಗಿ ಏನು ಬೆಂಗಳೂರಿನಲ್ಲೂ ಸೇರಿದಂತೆ ದೇಶದ ನಾನಾ ಭಾಗಗಳಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಬೇಕಾಗಿದ್ದರಿಂದ ಪ್ರಮುಖ ಆರೋಪಿ ಅಬೂಬಕರ್ ಮತ್ತು ಈತನ ಸಹಚರ ಆಗಿರುವಂತ ಮಹಮ್ಮದ್ ಅಲಿಯನ್ನ ಈಗ ತಮಿಳುನಾಡು ಉಗ್ರ ನಿಗ್ರಹ ಪಡೆ ಏನಿದೆ ಇವರು ಬಂಧನ